ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು RA ಲೋಹಾನಿ. ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ರ ಉಪವಾಸ ಸತ್ಯಾಗ್ರಹದ ಕುರಿತು ಈವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡದಿದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದೀಗ ಮೌನ ಮುರಿದಿದ್ದಾರೆ. ಸೋನಂರನ್ನು ಜಂತರ್ ಮಂತರ್ನಿಂದ ಬಲವಂತವಾಗಿ ಹೊತ್ತೊಯ್ದ ಕ್ರಮವನ್ನು ಖಂಡಿಸಿದ್ದಾರೆ. ಅಹಿಂಸಾತ್ಮಕ ಉಪವಾಸ ನಡೆಸುತ್ತಿದ್ದ ವ್ಯಕ್ತಿಯನ್ನು ಬಲವಂತವಾಗಿ ಸ್ಥಳಾಂತರಿಸುವುದು ತಪ್ಪು. ಅಸತ್ಯ ಮತ್ತು ಹಿಂಸೆಯೇ ಬಿಜೆಪಿ ಸರ್ಕಾರದ ಮಾರ್ಗವಾಗಿದೆ ಎಂದು ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ರಾಹುಲ್ ಗಾಂಧಿ, ಮೋದಿ ಸರ್ಕಾರದ ಆಡಳಿತದ ಮೂಲ ತತ್ವಗಳೇ ಅಸತ್ಯ ಮತ್ತು ಹಿಂಸಾತ್ಮಕ ಉಪವಾಸ ನಡೆಸ್ತಾ ಇದ್ದ ಸೋನಂ ವಾಂಗ್ಚುಕ್ ಇವರನ್ನ ಜಂತರ್ ಮಂತರ್ನಿಂದ ತೆರವುಗೊಳಿಸಿರುವುದು ತಪ್ಪು. ಪ್ರಶ್ನೆ ಪತ್ರಿಕೆ ಸೋರಿಕೆ, ಶಿಕ್ಷಣದ ಹೆಚ್ಚುತ್ತಿರುವ ವೆಚ್ಚ ಮತ್ತು ವಿದ್ಯಾರ್ಥಿಗಳ ಸೂಸೈಡ್ ಪ್ರಕರಣ ದೇಶದ ಭವಿಷ್ಯಕ್ಕೆ ಸಂಬಂಧಿಸಿದ ಗಂಭೀರ ಸಮಸ್ಯೆಗಳು. ಬಲಪ್ರಯೋಗದಿಂದ ವಿದ್ಯಾರ್ಥಿಗಳ ಧ್ವನಿಯನ್ನ ಮೌನಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ವಿರುದ್ಧ ಸೋನಂ ವಾಂಗ್ಚುಕ್ ನಡೆಸ್ತಾ ಇದ್ದ ಅನಿರ್ದಿಷ್ಟಾವಧಿ ಉಪವಾಸ ಶನಿವಾರ 21ನೇ ದಿನಕ್ಕೆ ಕಾಲಿಟ್ಟಿತ್ತು. ಇದೇ ವೇಳೆ ಇವರನ್ನ ದೆಹಲಿ ಪೊಲೀಸರು ಜಂತರ್ ಮಂತರ್ನಿಂದ ಹೊತ್ತೊಯ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೆಹಲಿ ಹೈಕೋರ್ಟ್ ಸೂಚನೆ ಮತ್ತು ವೈದ್ಯರ ಸಲಹೆಯಂತೆ ವಾಂಗ್ಚುಕ್ ಇವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ಉಪವಾಸದಿಂದಾಗಿ ಅವರ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಅವರು ದುರ್ಬಲಗೊಂಡಿರುವ ಕಾರಣ ನಿರಂತರ ವೈದ್ಯಕೀಯ ಮೇಲ್ವಿಚಾರಣೆ ಅಗತ್ಯವಾಗಿದೆ ಎಂದು ಸಫ್ದರ್ಜಂಗ್ ಆಸ್ಪತ್ರೆ ಪ್ರಕಟಿಸಿದೆ. ವಾಂಗ್ಚುಕ್ ಇವರನ್ನ ಆಸ್ಪತ್ರೆಗೆ ದಾಖಲಿಸಿರುವುದನ್ನು ಅವರ ಪತ್ನಿ ಗೀತಾಂಜಲಿ ಜೆ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ಯಾವುದೇ ಟ್ರೀಟ್ಮೆಂಟ್ ನೀಡಬಾರದು. ಹೈಕೋರ್ಟ್ ಆದೇಶದಲ್ಲಿ ಆಸ್ಪತ್ರೆಗೆ ದಾಖಲಿಸುವಂತೆ ಯಾವುದೇ ಸೂಚನೆ ಇರಲಿಲ್ಲ ಎಂದು ಅವರು ಹೇಳಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ 3 ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕಾರ್ಯಕರ್ತರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿದೆ ಅಂತ ಸಂಘಟಕರು ತಿಳಿಸಿದ್ದಾರೆ. ಅಲ್ಲದೆ ಪ್ರತಿಭಟನಾ ಸ್ಥಳದಿಂದ ಅವರನ್ನು ವಶಕ್ಕೆ ಪಡೆಯಲು ದಿಲ್ಲಿ ಪೊಲೀಸರು ಯತ್ನಿಸಿದ್ದಾರೆ ಎಂದು ಕೂಡ ಆರೋಪಿಸಲಾಗಿದೆ. ಸೋನಂ ವಾಂಗ್ಚುಕ್ ಇವರನ್ನ ಶನಿವಾರ ಮುಂಜಾನೆ ದಿಲ್ಲಿ ಪೊಲೀಸರು ಜಂತರ್ ಮಂತರ್ ಪ್ರತಿಭಟನಾ ಸ್ಥಳದಿಂದ ಆಸ್ಪತ್ರೆಗೆ ಬಲವಂತವಾಗಿ ಸ್ಥಳಾಂತರ ಮಾಡಿದರು. ದಿಲ್ಲಿ ಹೈಕೋರ್ಟ್ ಆದೇಶದಂತೆ ಅಗತ್ಯ ವೈದ್ಯಕೀಯ ಟ್ರೀಟ್ಮೆಂಟ್ಗಾಗಿ ಇವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಉಪವಾಸ ನಿರತ ನಾಯಕಿ ನೇಹಾ, ಪೊಲೀಸರು ವಾಂಗ್ಚುಕ್ ಇವರನ್ನ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಾಗರಿಕ ಉಡುಪಿನಲ್ಲಿದ್ದ ಕೆಲ ವ್ಯಕ್ತಿಗಳು ವೇದಿಕೆಯ ಪ್ರದೇಶಕ್ಕೆ ನುಗ್ಗಿದ್ರು. ಬಳಿಕ ಪೊಲೀಸರು ವೈದ್ಯಕೀಯ ನೆರವು ನೀಡುವ ನೆಪದಲ್ಲಿ ವಾಂಗ್ಚುಕ್ ಇವರನ್ನ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲದೆ ಉಪವಾಸ ನಿರತ 3 ಕಾರ್ಯಕರ್ತರಿದ್ದ ಟೆಂಟ್ ಒಳಗಡೆ ನುಗ್ಗೋಕೆ ಪೊಲೀಸರು ಯತ್ನ ಮಾಡಿ ಅವರನ್ನ ವಶಕ್ಕೆ ಪಡೆಯಲು ಪ್ರಯತ್ನ ಮಾಡಿದರು ಎಂದು ಅವರು ದೂರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಇದ್ದಿದ್ದರಿಂದ ಅವರಿಗೆ ನಮ್ಮನ್ನ ವಶಕ್ಕೆ ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ನೇಹಾ ಹೇಳಿದ್ದಾರೆ. ಎಐಎಸ್ಎ ಹಂಚಿಕೊಂಡಿರುವ ವಿಡಿಯೋ ಮತ್ತು ಹೇಳಿಕೆಗಳ ಪ್ರಕಾರ ಪೊಲೀಸರು ಕಾರ್ಯಕರ್ತರನ್ನ ಸ್ಥಳದಿಂದ ಕರೆದುಕೊಂಡು ಹೋಗದಂತೆ ತಡೆಯಲು ಹಲವಾರು ಮಂದಿ ವಿದ್ಯಾರ್ಥಿಗಳು ಮತ್ತು ಪ್ರತಿಭಟನಾಕಾರರು 3 ಸುತ್ತಲೂ ಮಾನವ ಸರಪಳಿ ನಿರ್ಮಾಣ ಮಾಡಿದರು. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸುರಕ್ಷೆ ಮತ್ತು ಶಿಸ್ತು ಕಾಪಾಡುವ ಉದ್ದೇಶದಿಂದ ಬೆಂಗಳೂರು ಮೆಟ್ರೋ ನಿಗಮ ದಂಡದ ಮೊತ್ತವನ್ನು ಹೆಚ್ಚಿಸಲು ಮುಂದಾಗಿದೆ. ಮೆಟ್ರೋದಲ್ಲಿ ರೀಲ್ಸ್ ಮಾಡುವುದು, ತಿಂಡಿ ಸೇವಿಸುವುದು, ನೆಲದ ಮೇಲೆ ಕುಳಿತುಕೊಳ್ಳುವುದು, ಲೌಡ್ ಮ್ಯೂಸಿಕ್ ಹಾಕುವುದು ಎಲ್ಲವೂ ಕೂಡ ಭಾರಿ ದಂಡಕ್ಕೆ ಕಾರಣವಾಗಲಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನುಸಾರ ಈಗಾಗಲೇ ಚೆನ್ನೈ ಮೆಟ್ರೋದಲ್ಲಿ ದಂಡ ಹೆಚ್ಚಿಸಲಾಗಿದ್ದು, ಈಗ ಅದೇ ಮಾದರಿಯನ್ನ ಬೆಂಗಳೂರಲ್ಲಿ ಅನುಸರಿಸಲು BMRCL ಮುಂದಾಗಿದೆ. ಈ ಕುರಿತು ಶೀಘ್ರದಲ್ಲಿ ಅಧಿಕೃತ ಪ್ರಕಟಣೆ ಹೊರಬೀಳುವ ಸಾಧ್ಯತೆ ಇದೆ. ನೂತನ ನಿಯಮಗಳ ಪ್ರಕಾರ ಮೆಟ್ರೋ ಹಳಿಗೆ ಜಿಗಿಯುವುದು, ಹಳಿಗಳ ಮೇಲೆ ಓಡಾಡುವುದು, ಪ್ರಯಾಣದ ಟಿಕೆಟ್ ಅಥವಾ ಪಾಸನ್ನು ದುರ್ಬಳಕೆ ಮಾಡುವಂತಹ ಗಂಭೀರ ಉಲ್ಲಂಘನೆ ಕೇಸ್ಗಳಿಗೆ 5,000ದಿಂದ 25,000ದವರೆಗೆ ದಂಡ ವಿಧಿಸುವ ಪ್ರಸ್ತಾವನೆ ಇದೆ. ಇನ್ನು ಮೆಟ್ರೋದಲ್ಲಿ ರೀಲ್ಸ್ ಚಿತ್ರೀಕರಣ, ಊಟ ಅಥವಾ ತಿಂಡಿ ಸೇವಿಸುವುದು, ನೆಲದ ಮೇಲೆ ಕುಳಿತುಕೊಳ್ಳುವುದು, ಲೌಡ್ ಮ್ಯೂಸಿಕ್ ಹಾಕಿ ಇತರೆ ಪ್ರಯಾಣಿಕರಿಗೆ ತೊಂದರೆ ನೀಡುವುದು ಸೇರಿದಂತೆ ಇತ್ಯಾದಿ ನಿಯಮ ಉಲ್ಲಂಘನೆ ಕೇಸ್ಗಳಿಗೆ ₹500 ದಂಡವನ್ನು ವಿಧಿಸಲಾಗ್ತಾ ಇತ್ತು. ಆದರೆ ಹೊಸ ನಿಯಮದ ಅಡಿ ಈ ದಂಡ 2,500ರಿಂದ ₹10,000ವರೆಗೆ ಹೆಚ್ಚಿಸುವ ಸಾಧ್ಯತೆ ಇದೆ. ಅನುಮತಿ ಇಲ್ಲದೆ ವ್ಯಾಪಾರ ಅಥವಾ ಮಾರಾಟ ಚಟುವಟಿಕೆ ನಡೆಸಿದರೆ ₹5,000 ದಂಡ ವಿಧಿಸುವ ಪ್ರಸ್ತಾವನೆ ಇದೆ.
ಮೆಟ್ರೋ ನಿಲ್ದಾಣದ ಗೋಡೆಗಳ ಮೇಲೆ ಬರೆಯುವುದು, ಪೋಸ್ಟರ್ ಅಂಟಿಸುವುದು, ಚಿತ್ರ ಬಿಡಿಸುವಂತಹ ಕೃತ್ಯಗಳಿಗೆ ಇದುವರೆಗೆ 1,000 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾಯಿತ್ತು. ಆದರೆ ಹೊಸ ನಿಯಮಗಳ ಪ್ರಕಾರ ಈ ದಂಡ 10,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಮದ್ಯಪಾನ ಮಾಡಿ ಮೆಟ್ರೋ ಪ್ರಯಾಣ, ಸಹ ಪ್ರಯಾಣಿಕರ ಜೊತೆ ಜಗಳ, ರೈಲಿನ ಒಳಗಡೆ ಉಗುಳುವುದು ಇತ್ಯಾದಿ ಕೇಸ್ಗಳಿಗೆ ಈವರೆಗೆ 500 ರೂಪಾಯಿ ದಂಡವನ್ನು ವಿಧಿಸಲಾಗ್ತಾಯಿತ್ತು. ಆದರೆ ಹೊಸ ನಿಯಮಗಳ ಪ್ರಕಾರ ಈ ದಂಡ 2,500 ರೂಪಾಯಿಗೆ ಏರಿಸಲು ಚಿಂತನೆ ನಡೆಸಲಾಗಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿ ಕಾಗದದ ನೋಟುಗಳ ಬದಲಿಗೆ ಹೆಚ್ಚು ಬಾಳಿಕೆ ಬರುವ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸಲು ಮುಂದಾಗಿದೆ. ವರದಿಗಳ ಪ್ರಕಾರ ಮುಂದಿನ ವರ್ಷದಿಂದ ಆಯ್ದ ನಗರಗಳಲ್ಲಿ ಈ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆ ಮತ್ತು ಪರೀಕ್ಷೆ ಆರಂಭವಾಗುವ ಸಾಧ್ಯತೆ ಇದೆ. 2027ರ ಹೊತ್ತಿಗೆ ದೇಶದಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸಲು RBI ಯೋಚಿಸಿದೆ. ಪ್ಲಾಸ್ಟಿಕ್ ನೋಟುಗಳು ಹತ್ತಿ ಆಧಾರಿತ ಕಾಗದದ ಬದಲಿಗೆ ತೆಳುವಾದ ಮತ್ತು ಮೃದುವಾದ ಪ್ಲಾಸ್ಟಿಕ್ನಿಂದ ಮುದ್ರಿಸಲ್ಪಟ್ಟ ಕರೆನ್ಸಿ ನೋಟುಗಳು. ಇವು ನೀರಿನಿಂದ ಹಾಳಾಗಲ್ಲ, ಸುಲಭವಾಗಿ ಹರಿಯಲ್ಲ ಮತ್ತು ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಜೊತೆಗೆ ಇವುಗಳನ್ನು ನಕಲಿ ಮಾಡುವುದು ಸಹ ಕಷ್ಟ. ಹೀಗಾಗಿ RBI ತನ್ನ ಅಂಗಸಂಸ್ಥೆಯಾದ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಪ್ಲಾಸ್ಟಿಕ್ ನೋಟುಗಳ ತಯಾರಿಕೆಗೆ ಅಗತ್ಯ ಇರುವಂತಹ ಪಾಲಿಮರ್ ಶೀಟ್ಗಳ ಪೂರೈಕೆಗಾಗಿ ಜಾಗತಿಕವಾಗಿ ಟೆಂಡರ್ ಅನ್ನು ಕರೆದಿದೆ. ಒಂದು ವರದಿಗಳ ಪ್ರಕಾರ ಆರಂಭಿಕ ಹಂತದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಮತ್ತು ಬೇಗನೆ ಹಾಳಾಗುವ 10 ಮತ್ತು 20 ಮುಖಬೆಲೆಯ ನೋಟುಗಳ ಜೊತೆ ಈ ಪ್ರಾಯೋಗಿಕ ಪರೀಕ್ಷೆ ಆರಂಭ ಆಗುತ್ತೆ ಎನ್ನಲಾಗಿದೆ. ಪ್ಲಾಸ್ಟಿಕ್ ನೋಟುಗಳು ಬಂದ ತಕ್ಷಣ ಹಳೆಯ ಕಾಗದದ ನೋಟುಗಳು ಅಮಾನ್ಯವಾಗುವುದಿಲ್ಲ. ಅದರಂತೆ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಕಾಗದದ ನೋಟುಗಳೆರಡು ಒಟ್ಟಿಗೆ ಚಲಾವಣೆಯಲ್ಲಿ ಇರುತ್ತೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಾ ಇರುವ ಕಾಗದದ ನೋಟುಗಳನ್ನು ಬದಲಾಯಿಸಲು ಜೂನ್ 30ರ ಕೊನೆಯ ಗಡುವು ಎಂಬ ಸುದ್ದಿ ಸುಳ್ಳಾಗಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು PIB ಸ್ಪಷ್ಟಪಡಿಸಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಇರಾನ್ ಬೆಂಬಲಿತ ಇರಾಕಿ ಮಿಲಿಟಿಯಾ ಸಂಘಟನೆ $10 ಮಿಲಿಯನ್ ಬಹುಮಾನ ಘೋಷಿಸಿದೆ. 2020ರಲ್ಲಿ ಅಮೆರಿಕ ನಡೆಸಿದ ದಾಳಿಯಲ್ಲಿ ಇರಾನಿನ ಜನರಲ್ ಖಾಸೆಮ್ ಸುಲೈಮಾನಿ ಮತ್ತು ಇರಾಕಿ ಮಿಲಿಟಿಯಾ ಕಮಾಂಡರ್ ಅಬು ಮಹದಿ ಅಲ್ ಮಹಂದಿಸ್ರ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ಟ್ರಂಪ್ ಹತ್ಯೆಗೆ ಬಹುಮಾನ ಘೋಷಿಸುತ್ತಿರುವುದಾಗಿ ಇರಾಕಿ ಮಿಲಿಟಿಯಾ ತಿಳಿಸಿದೆ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಎಂದು ತನ್ನನ್ನು ತಾನು ಕರೆದುಕೊಂಡಿರುವ ಈ ಸಂಘಟನೆ ಈ ಬಹುಮಾನವನ್ನು ತನ್ನ ಸದಸ್ಯರು ಮತ್ತು ಬೆಂಬಲಿಗರಿಂದ ಬಂದ ದೇಣಿಗೆಗಳ ಮೂಲಕ ನೀಡಲಾಗುತ್ತೆ ಎಂದು ಹೇಳಿದೆ. ಕ್ರಿಮಿನಲ್ ಟ್ರಂಪ್ ಇವರನ್ನ ಕೊಲ್ಲುವವರು ಅಥವಾ ಅವರನ್ನ ವೈಯಕ್ತಿಕವಾಗಿ ಹತ್ಯೆ ಮಾಡುವವರು ಹಾಗೂ ಇಂತಹ ಕಾರ್ಯಾಚರಣೆಯನ್ನ ಮಾಡೋಕೆ ಸೂಚನೆ ನೀಡುವ, ನಿರ್ವಹಿಸುವ ಯಾವುದೇ ವ್ಯಕ್ತಿ, ಸಂಸ್ಥೆ ಅಥವಾ ಸಂಘಟನೆಗಳಿಗೆ $10 ಮಿಲಿಯನ್ ಅಂದರೆ ಸುಮಾರು 80 ಕೋಟಿ ರೂಪಾಯಿ ಬಹುಮಾನವನ್ನ ನೀಡ್ತೀವಿ ಎಂದು ಈ ಸಂಘಟನೆ ತಿಳಿಸಿದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮ ಪ್ರೆಸ್ ಟಿವಿ ವರದಿ ಮಾಡಿದೆ. ಇತ್ತೀಚೆಗೆ ಟೆಹರಾನ್ನ ಎಂಕೆಲಾಬ್ ಚೌಕದಲ್ಲಿ ಶವಪೆಟ್ಟಿಗೆಯಲ್ಲಿ ಅಮೆರಿಕದ ಅಧ್ಯಕ್ಷರು ಮಲಗಿದ ದೈತ್ಯಾಕಾರದ ಪೋಸ್ಟರ್ ಅನ್ನು ಹಾಕಲಾಗಿತ್ತು. ಅದರ ಮೇಲೆ ನಾವು ಟ್ರಂಪ್ ಇವರನ್ನ ಕೊಲ್ಲುತ್ತೇವೆ ಎಂದು ಬರೆಯಲಾಗಿದ್ದು, ಈ ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.